ಅದು ಉದ್ಘಾಟನೆಗೂ ಮೊದಲೇ ಗಬ್ಬು ನಾರ್ತಾ ಇರುವ ಪಾರ್ಕ್ ಸ್ವಚ್ಛ ನಗರಿ ಮೈಸೂರಲ್ಲಿದ್ರೂ ಸ್ವಚ್ಛತೆನೇ ಇಲ್ಲವಾಗಿದೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಶಾಸಕರು ಎಚ್ಚೆತ್ತುಕೊಂಡಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ. ಇನ್ನು ಉದ್ಘಾಟನೆನೇ ಆಗಿಲ್ಲ, ಉದ್ಘಾಟನೆಗೂ ಮೊದಲೇ ಪಾರ್ಕ್ ಗಬ್ಬು ನಾರ್ತಾ ಇದೆ. ತುಂಬಾ ಪ್ರಾಬ್ಲಮ್ ಐತೆ. ರಿಪೇರ್ ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ಕೊಟ್ರೆ ಒಳ್ಳೇದು ನಮಗೆ. ಇದು ಸ್ವಚ್ಛ ನಗರಿ ಮೈಸೂರಿನಲ್ಲಿರುವ ಪಾರ್ಕ್. ಅಗ್ರಹಾರದ ಅಕ್ಕನ ಬಳಗದ ಪಕ್ಕದಲ್ಲಿರುವ ಈ ಪಾರ್ಕ್ ಉದ್ಘಾಟನೆಗೂ ಮೊದಲೇ ಗಬ್ಬು ನಾರುತ್ತಿದೆ. ಈ ಹಿಂದೆ ಮಹಾನಗರ ಪಾಲಿಕೆಯ ವಲಯ ಕಚೇರಿ ಇದ್ದ ಜಾಗದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ಪುಂಡಪೋಖರಿಗಳ ಮತ್ತು ಬಿಡಾಡಿ ದನಗಳ ತಂಗುದಾಣವಾಗಿದೆ. ಪಾರ್ಕ್ ತುಂಬಾ ಕಸ ತುಂಬಿದೆ, ದನಕರುಗಳು ಓಡಾಡುತ್ತವೆ. ರಾತ್ರಿಯಾದ್ರೆ ಪುಂಡಪೋಖರಿಗಳ ಕಾಟ, ಮಹಿಳೆಯರು ಒಂಟಿಯಾಗಿ ಓಡಾಡಲು ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಪಾರ್ಕ್ ಇಲ್ಲಿ ಇರೋದೇ ನಮ್ಗೆ ಆಕ್ಚುಲಿ ಇಷ್ಟ ಇಲ್ಲ. ನೈಟ್ ಆದ್ರೆ ಗಾಂಜಾ ಹೊಡಿಯೋದು, ಇಲ್ಲಿ ಬಂದು ಕೂತ್ಕೊಂಡು ಇದು ಮಾಡೋದೆಲ್ಲ ನಡೆಯುತ್ತೆ. ನಮಗೆ ಕ್ಲೋಸ್ ಮಾಡಿಸ್ಕೊಟ್ರೆ ಒಳ್ಳೇದು. ಅದು ರಿಪೇರ್ ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡಿಸ್ಕೊಟ್ರೆ ಒಳ್ಳೇದು ನಮಗೆ. ಸಾಕಲ್ವಾ ಗಾಂಜಾ ಹೊಡಿಯೋದು, ಗಲಾಟೆ ಮಾಡೋದು, ಆಟ ಆಡಕ್ಕೆ ಬರ್ತಿದ್ದೆ ಮಾಡಿರೋದನ್ನೆಲ್ಲ ಏನು ಹೊಡಿಯೋದು, ಹೊಡೆದಾಕೋದು, ಏನು ಮ್ಯಾನೇಜ್ಮೆಂಟ್ ಇಲ್ಲ. 1-2 ತುಂಬಾ ಇದೆ. ಅಂದ್ರೆ ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು. ಎಷ್ಟೊತ್ತಲ್ಲಿ ನಾವು ಕಿಟಕಿ ನೋಡಿದ್ರು ಇಲ್ಲಿ ಯಾರಾದ್ರೂ ಇರ್ತಾರೆ. ಆಯ್ತಾ, ನಮಗೆ ಭಯ ಆಯ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಕೇಳೋದು ಬಂದು ಇಲ್ಲಿ. ಅವ್ರ್ಯಾರು ಬಂದು ಇಲ್ಲಿ ನೋಡಲ್ಲ ಸರ್, ಅವ್ರು ಮಾಡಲ್ಲ. ಇವಾಗ ಬಂದು ಗಿಡ ಕಿತ್ರೆ ಇನ್ನೊಂದು ವರ್ಷ ಬಂದು ಈ ಕಸ ನೋಡ್ಕೊಂಡು ಹೋಯ್ತಾರೆ ಅಷ್ಟೇ. ಮತ್ತಿಲ್ಲ ಅಕ್ಕಪಕ್ಕ ಜನ ಅವರೇ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಹೆಂಗ್ಸು ನಾವು ಓಡಾಡ್ತೀವಿ, ರಾತ್ರಿ 7 ಗಂಟೆ 8 ಗಂಟೆ ಎಲ್ಲ ಓಡಾಡ್ತೀವಿ. ಇಲ್ಲಿ ಕಷ್ಟ ಐತೆ, ತುಂಬಾ ಪ್ರಾಬ್ಲಮ್ ಐತೆ. ಪಾರ್ಕ್ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನು ವಿಶೇಷ ಕಾರ್ಯಕ್ರಮದ ಮೂಲಕ ವಿಸ್ತೃತ ವರದಿ ಮಾಡಿ ಶಾಸಕರ ಗಮನ ಸೆಳೆದಿತ್ತು. ಇದಕ್ಕೆ ಸ್ಪಂದಿಸಿದ ಶಾಸಕ ಶ್ರೀವತ್ಸ ಪುಂಡಪೋಖರಿಗಳಿಗೆ ಕಡಿವಾಣ ಹಾಕಿ ಕೂಡಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಹೋಮ್ ಮಿನಿಸ್ಟರ್ ನಮ್ಮ ಕ್ಷೇತ್ರದಲ್ಲೇ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಲ್ಲೇ ನಾನು ಮಾತನಾಡಿ ಇನ್ 2 ದಿವಸ, ಇವತ್ತು ಮತ್ತೆ ನಾಳೆ ಒಳಗೇನೆ ಏನಲ್ಲಿ ಪುಂಡಪೋಖರಿಗಳಿಗೆ ಕೂತ್ಕೊಳ್ಳಕ್ಕೆ ಅವಕಾಶ ಇಲ್ಲದೆ ಇದ್ದಂಗೆ ಕ್ರಮ ತಗೊಳಕ್ಕೆ ಇವತ್ತು ನಾಳೆನೆ ಮಾಡ್ತೀನಿ ನಾನು. ನ್ಯೂಸ್ 18 ವರದಿಗೆ ಸ್ಪಂದಿಸಿರುವ ಶಾಸಕರು ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ. ಆದಷ್ಟು ಬೇಗ ಪಾರ್ಕ್ ಕಾಮಗಾರಿ ಮುಗಿಸಿ ಸಾರ್ವಜನಿಕರ ಬಳಕೆಗೆ ಅನುಕೂಲ ಮಾಡಿಕೊಡಲಿ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.